ಹಲೋ ನಮಸ್ಕಾರ ರೀ. ನಾ ಇವತ್ತು ಒಂದು ಹೊಸ ವಿಡಿಯೋ ಜೋಡಿ ಬಂದೀವಿ ರೀ. ಇವತ್ತೇನು ಮಾಡತ್ತೀವಿ ಅಂದ್ರೆ ತಿಳಿ ಸಾರು ಮಾಡತ್ತೀವಿ ನೋಡ್ರಿ. 4 ಟೊಮೆಟೊ ಕುಕ್ಕರ್ನಾಗ ಕುದಿಸಿ ಇಟ್ಕೋರಿ. ಆಮೇಲೆ ಏನು ಮಾಡಿರಿ, ಅದಕ್ಕೆ ಒಂದು ಪಾತ್ರೆ ಇಡ್ರಿ. ಪಾತ್ರೆ ಇಟ್ಟು ಅದ್ರಾಗ 2 ಚಮಚ ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋರಿ. ನೋಡಿ ಸಾಸಿವೆ ಚಟಪಟ ಸೌಂಡ್ ಬರಾಕತ್ತವ್ರಿ. ಆಮೇಲೆ ಏನು ಹಾಕೋರಿ, ಸ್ವಲ್ಪ ಉದ್ದಿನಬೇಳೆ ಹಾಕೋರಿ. ಆಮೇಲೆ ಜೀರಿಗೆ ಹಾಕೋರಿ. ಇವೆಲ್ಲ ಹಾಕಿದ್ಮೇಲೆ ನೀವು ಏನು ಹಾಕೋಬೇಕಂದ್ರೆ ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಬೆಳ್ಳುಳ್ಳಿ ಹಾಕೊಂಡ್ರೆ ಅದನ್ನ ಘಮ ಮಸ್ತ್ ಬರ್ತೈತೆ ರೀ ಅದು. ಆಮೇಲೆ ಕರಿಬೇವು ಹಾಕೋರಿ. ಕರಿಬೇವು ಹಾಕೊಂಡು ಅದನ್ನ ಪೂರ ಮಿಕ್ಸ್ ಮಾಡಿರಿ. ಎಣ್ಣೆಗೆ ಫ್ರೈ ಆಗ್ಬೇಕ್ರಿ ಅವು. ಅದೆಲ್ಲ ಫ್ರೈ ಆಗಿಂದ ಏನು ಹಾಕೋಬೇಕ್ರಿ, MTR ಮಸಾಲ ಅಂತ ಸಿಗ್ತೈತೆ ರೀ, ಅದನ್ನ ಹಾಕೋರಿ. ಸಾಂಬಾರು ಮಸಾಲ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಮಿಕ್ಸ್ ಮಾಡ್ಕೊರಿ. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಹಾಕ್ರಿ. ಟೊಮೆಟೊ ಮೇಲಿನ ಸೊಪ್ಪಿ ತೆಗೆದು ಅವನ್ನೆಲ್ಲ ಸಣ್ಣಗೆ ಹೆಚ್ಚಿಗೆ ಇಟ್ಕೋಬೇಕ್ರಿ. ಇಟ್ಕೊಂಡಾದ್ಮೇಲೆ ಒಗ್ಗರಣೆ ಒಳಗದನ್ನ ಸೇರಿಸ್ಬೇಕು. ಸೇರಿಸಿಂದ ಅದನ್ನ ಒಂದು 5 ನಿಮಿಷ ಅದ್ರ ಹಸಿ ವಾಸನೆ ಹೋಗೋ ಮಟ್ಟ ಕುದಿಲಕ್ಕೆ ಬಿಡ್ರಿ. ಆಮೇಲೆ ಅದಕ್ಕೆ ಮಸಾಲೆ ಖಾರ ಹಾಕೋಬೇಕ್ರಿ. ಮಸಾಲೆ ಖಾರ ನಾವು ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ರೀ. ಅದನ್ನ ಸಾರಿಗೆ ಯೂಸ್ ಮಾಡ್ತೀವಿ ರೀ ನಾವು. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಮತ್ತು ಚೆಂದಾಗಿ ಮಿಕ್ಸ್ ಮಾಡಿರಿ. ಅದನ್ನ ಸ್ವಲ್ಪ ಇನ್ನೊಂದು 5 ನಿಮಿಷ ಖಾರ ಹಾಕಿಂದ ಕುದಿಯೋಕೆ ಬಿಡಬೇಕು. ನೋಡ್ರಿ ಇದೆಲ್ಲ ಫ್ರೈ ಆಗೈತಿ ಎಣ್ಣೆಗೆ. ಆಮೇಲೆ ಒಂದು ಗ್ಲಾಸ್ ನೀರು ಹಾಕೋಬೇಕ್ರಿ. ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊರಿ. ನಿಮಗೆ ಎಷ್ಟದು ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು. ಮತ್ತು ತಿಳಿ ಸಾರಾಗಿದ್ದರಿಂದ ಸ್ವಲ್ಪ ಅಳ್ಕನ ಆಗ್ಬೇಕ್ರಿ, ಅಂದ್ರೆ ಟೇಸ್ಟ್ ಚಲೋ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೋಡಿ ಹಾಕೋರಿ ನಿಮಗೆ ಎಷ್ಟು ಬೇಕದ. ಆಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕೋರಿ. ಒಂದು ಅರ್ಧ ಆಗುವಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಅದ್ರಾಗ ಸೇರಿಸ್ಬೇಕ್ರಿ. ಸೇರಿಸ್ಕೊಂಡ ಮೇಲೆ ಕೊತ್ತಂಬರಿ ಹಾಕೋರಿ. ನೋಡ್ರಿ ಇದು ಕುದಿ ಬಂತೀಗ. ಅದನ್ನ ಏನು ಮಾಡ್ಬೇಕು, ಒಂದು 5 ನಿಮಿಷ ಚಂದಂಗೆ ಸಣ್ಣ ಉರಿಯೊಳಗೆ ಕುದಿಸ್ಬೇಕ್ರಿ. ಅದನ್ನ ಕುದಿಸಿದ್ರೆ ಪೂರ ಭಾರಿ ಚಂದ ಟೇಸ್ಟ್ ಬರ್ತೈತೆ ರೀ. ಅದು ತಿಳಿ ಸಾರು ರೀ, ಅದ್ರಾಗ ಏನು ಬೇಳೆ ಹಾಕಂಗಿಲ್ಲ, ಏನೂ ಇಲ್ಲ. ಇಷ್ಟು ಈಸಿಯಾಗಿ ನೋಡ್ರಿ ತಿಳಿ ಸಾರು ಮಾಡ್ಕೊ. ಕಮೆಂಟ್ ಹಾಕ್ರಿ ನೀವು ಚಲೋ ಆಗಿತ್ತಂದ್ರೆ. ಇವತ್ತಿನ ರೆಸಿಪಿ ಆಗಿತ್ತು ರೀ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.